ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಾತವೇದಸೇ ಸುನವಾಮ ಸೋಮವರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂದುರಿತಾತ್ಯಗ್ನಿಃ ತಾಮಗ್ನಿವರ್ಣಾನ್ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭಿರುತಿ ದುರ್ಗಾಣಿ ವಿಶ್ವಾ ಪೂಶ್ಚ ಪೃಥ್ವೀ ಬಹುಲಾನ ಉರ್ವೀ ಭವಾತೋಕಾಯತನಯಾಯ ಶಂಯೂಃ. ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇದ್ದೀರಿ ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ್ ಭಟ್. ಶುಭವಾದ ಮಂಗಳವಾರ. ಹಾಗಾದರೆ ಈ ದಿನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆ ತಾಯಿಯನ್ನು ಪೂಜಿಸಿದರೆ ನಾವು ಕೂಡ ಶ್ರೀಮಂತರ ಆಗಬಹುದೇನೋ. ಯಾವಾಗ ಆಗ್ತೀವಿ? ನಂಬಿಕೆಯನ್ನು ಪೂರ್ಣವಾಗಿ ಆ ತಾಯಿಯನ್ನು ಆರಾಧಿಸುವುದರಿಂದ ಮಾತ್ರವೇ ಸಾಧ್ಯತಾನೆ. ಹಾಗಿದ್ದರೆ ತಡ ಮಾಡದೆ ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾಗಿ ತರತಾರಿಣಿ ಮಾತೆಯ ಆರಾಧನೆಯನ್ನು ಮಾಡಿಕೊಳ್ಳೋಣ. ಇದರಿಂದ ಅತ್ಯಂತ ಶುಭ ಫಲಗಳನ್ನು ಪಡೆದುಕೊಳ್ಳೋಣ ಎನ್ನುವಂಥ ಮಾತನ್ನು ಆಡುತ್ತಾ ಆ ತಾಯಿಯ ಪೂಜಾ ರಹಸ್ಯವನ್ನು ನಾನು ಹೇಳಿಕೊಡ್ತೀನಿ. ನಿಮ್ಮಲ್ಲಿ ಸಾಮಾನ್ಯವಾಗಿ ಅರಿಶಿನ ಕುಂಕುಮದ ಜೊತೆಗೆ ಚಂದ್ರ ಅಂತ ಕರಿತೀವಿ ನಾವು, ಸಿಂಧೂರ ಅಂತ ಕರೆಯಲ್ಪಡುತ್ತೆ. ಒಂದು ಹಿಡಿಗಾತ್ರದ, ಸಾಮಾನ್ಯವಾಗಿ ಒಂದು ಹಿಡಿಯಷ್ಟು ಪ್ರಮಾಣದ ಅರಿಶಿನವನ್ನು ಹಾಕಿ ಆ ಅರಿಶಿನದಿಂದ ತಯಾರು ಮಾಡಿದಂತಹ ಒಂದು ಗೌರಿಯನ್ನು ಅಥವಾ ಬೆನವನ್ನು ಹೇಗೆ ಮಾಡ್ಕೋತೀರೋ ಅದರಂತೆ ಮೊದಲು ಮಾಡ್ಕೋಬೇಕು. ಅದರ ಸುತ್ತಲೂ ಕೂಡ ಈ ಒಂದು ಸಿಂಧೂರವನ್ನು ಲೇಪನ ಮಾಡುವಂಥದ್ದು, ಅದರ ಸುತ್ತಲೂ ಕೂಡ ಸಿಂಧೂರವನ್ನು ಬಳಿಬೇಕು. ಬಳಿದ ಬಳಿಕ ದೇವರ ಪೀಠವನ್ನು ಸ್ವಚ್ಛಗೊಳಿಸುತ್ತಾ ಬಲಭಾಗಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂತಹ ಪೂಜಾ ಪರಿಕರಗಳನ್ನು ಕೂಡ ಸಿದ್ಧ ಮಾಡಿಕೊಳ್ಬೇಕು. ಅರಿಶಿನ ಕುಂಕುಮದಿಂದ ಹಿಡಿದು ವಿಧ ವಿಧವಾದಂತಹ ಪೂಜೆಗೆ ಬೇಕಾದಂತಹ ಪದಾರ್ಥಗಳನ್ನು ಸೃಷ್ಟಿ ಮಾಡಿಕೊಂಡ ಬಳಿಕ ಆ ತಾಯಿಯನ್ನು ಆರಾಧನೆ ಮಾಡಬೇಕು. ತರತಾರಿಣಿ ದೇವಿಯ ಆರಾಧನೆಯನ್ನು, ಆ ಒಂದು ಏನು ನೀವು ಗೌರಿಯ ಆಕಾರದಲ್ಲಿಟ್ಟಂತಹ ತರತಾರಿಣಿ ದೇವಿಯ ಇಟ್ಟುಕೊಂಡಿದ್ದೀರೋ ಸುತ್ತಲೂ ಕೂಡ ಬಂಗಾರಗಳಿರ್ಬೋದು ಅಥವಾ ಒಂದೊಂದು ಕಾಯಿನೆಗಳಿರ್ಬೋದು, ಸುತ್ತಲೂ ಕೂಡ ಇಟ್ಕೋತಾ ಬನ್ನಿ. ವಿಭಿನ್ನವಾದ ಪೂಜೆಯನ್ನು ನಾನು ಹೇಳಿಕೊಡ್ತೀನಿ. 48 ದಿನ ತಪ್ಪದಂತೆ ಮಾಡಿ ನೋಡಿ. ಎಲ್ಲ ರೀತಿಯಾದಂಥ ದಾರಿದ್ರ್ಯವು ಕೂಡ ಶಮನವಾಗುತ್ತೆ. ಸುಖ ಜೀವನವನ್ನು ಪಡ್ಕೋತೀವಿ. ನಂಬಿಕೆ ಇದ್ದಾಗ ಮಾತ್ರವೇ ಅಂಥವ್ರು ಮಾತ್ರನೇ ಪೂಜೆ ಮಾಡಿ, ಇಲ್ಲಿಗೆ ಮಾಡೋಕ್ಕೆ ಹೋಗಬೇಡಿ. ನೀವು ಈ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀರಿ. ನೈವೇದ್ಯಕ್ಕೆ 2 ಪದಾರ್ಥಗಳು ಪ್ರಮುಖವಾಗಿರುತ್ತೆ. ಏನದು? ಕರಿದಂತಹ ಎಣ್ಣೆಯ ತಿಂಡಿಗಳು, ಎಣ್ಣೆ ತಿಂಡಿ ಏನಿರುತ್ತೋ ಅದನ್ನು. ಮತ್ತು ನಿನ್ನೆ ನಾನು ಹಪ್ಪಳ ಕರೆದಿದ್ದೆ, ಅದೇ ಎಣ್ಣೆಯಲ್ಲಿ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ. ಶುದ್ಧವಾದಂಥ ಹೊಸದಾದ ಎಣ್ಣೆಯಲ್ಲಿ ಕರಿದಂಥ ಎಣ್ಣೆ ತಿಂಡಿ. ಸಿಹಿ ಪದಾರ್ಥಗಳಲ್ಲಿ ಪ್ರಮುಖವಾದದ್ದು ಪಾಯಸ. ಈ ಎಲ್ಲ ಪದಾರ್ಥಗಳನ್ನು ಕೂಡ ಸಿದ್ಧ ಮಾಡಿಕೊಂಡ ಬಳಿಕ ದೇವರ ಬಲಭಾಗಕ್ಕೆ ತುಪ್ಪದ ದೀಪವನ್ನು ಸಿದ್ಧಪಡಿಸಿಕೊಂಡಿರ್ತೀರಿ ಅಂತ ಅನ್ಕೋತೀನಿ. ಆ ಸಿದ್ಧಪಡಿಸಿದಂಥ ತುಪ್ಪದ ದೀಪವನ್ನು ಬೆಳಗುತ್ತಾ ತರತಾರಿಣಿ ದೇವಿಯ ಆರಾಧನೆಯನ್ನು ಗೈಯೋಣ. ಓಂ ಭೋದೀಪದೇ ವಿರೂಪಸ್ವಂ ಕರ್ಮಸಾಕ್ಷ ವಿಘ್ನಕೃತ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರೋ ಭವ ಅನ್ನುವ ಮಂತ್ರದಿಂದ ದೀಪವನ್ನು ಬೆಳಗುವಿಕೆ. ಉದ್ದರಣೆ ನೀರನ್ನು ಗಂಟೆ ಮೇಲೆ ಹಾಕ್ತಾ ನಿಧಾನಗತಿಯಲ್ಲಿ ಗಂಟೆಯನ್ನು ನಾದ ಮಾಡ್ತಾ ಬರಬೇಕು. ಗಂಟೆಯನ್ನು ತೂಗುವಂಥದ್ದು. ನಾದ ಶಬ್ದಮಯಂ ಘಂಟಾನ್ ಸರ್ವ ವಿಘ್ನಾಪಹಾರಣಿ ಪೂಜೆದಸ್ತ್ರ ಮಂತ್ರೇಣ ದೇವಸ್ಯ ಪ್ರೀತಿ ಕಾರಣಾತ್ ಅನ್ನುವ ಮಂತ್ರದಿಂದ ಘಂಟಾನಾದ. ಭೂತಾಯಿಯನ್ನು ಸ್ಮರಿಸಿಕೊಂಡು 2 ಅಕ್ಷತೆಯನ್ನು ಭೂತಾಯಿಗೆ ಸಮರ್ಪಣೆಯನ್ನು ಮಾಡುವಂಥದ್ದು. ವಿಷ್ಣು ಶಕ್ತಿ ಸಮತ್ಪನ್ನೆ ಶಂಖವರ್ಣೇ ಮಹೀತಲೆ ಅನೇಕ ರತ್ನ ಸಂಪನ್ನೆ ಭೂಮಿ ದೇವಿ ನಮೋಸ್ತುತೆ ಅನ್ನುವ ಮಂತ್ರದಿಂದ ದೀಪವನ್ನು ಬೆಳಗಿದ ಬಳಿಕ ಭೂತಾಯಿಯ ಪ್ರಾರ್ಥನೆ. ಆಸನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಆಸನಾದಿ ದೇವತೆಗಳ ಸ್ಮರಣೆ. ಎಂದಿರಂತೆ ಉಸಿರನ್ನು ದೀರ್ಘವಾಗಿ ಎಳ್ಕೋಬೇಕು. ಎಷ್ಟು ಹೊತ್ತು ನಿಮ್ಮ ಶರೀರದಲ್ಲಿ ಉಸಿರನ್ನು ಇಟ್ಕೊಂಡು ಆ ನಿಧಾನಗತಿಯಲ್ಲಿ ಉಸಿರಾಟವನ್ನು ಮಾಡ್ತೀರೋ ಅಷ್ಟಷ್ಟು ನಮ್ಮ ಆಯುಷ್ಯ ವೃದ್ಧಿ ಆಗ್ತಾ ಬರುತ್ತೆ ಪ್ರಾಣಾಯಾಮದಿಂದ. ಅಂಗುಲ್ಯಾಗ್ರೆ ನಾಸಿಕಾಗ್ರೆ ಸಂಪೀಡ್ಯಂ ಪಾಪನಾಶನಂ ಪ್ರಾಣಾಯಾಮಂ ವಿಧಂ ಪ್ರೋಕ್ತಂ ಋಷಿಭಿ ಪರಿಕಲ್ಪಿತಂ ಅನ್ನುವ ಮಂತ್ರದಿಂದ ಪ್ರಾಣಾಯಾಮ ಮಾಡಿದ ಬಳಿಕ ಸಂಕಲ್ಪ ಮಾಡ್ಕೋಬೇಕಲ್ವೇ. ಎಡಗೈಯ ಮಧ್ಯಭಾಗದಲ್ಲಿ ಕೆಂಪು ಅಕ್ಷತೆಯನ್ನು ಇಟ್ಕೊಳ್ಳಿ. ಕೈಯನ್ನು ಮುಚ್ಚಿ ಬಲ ತೊಡೆ ಮೇಲೆ ನಿಮ್ಮ ಕರಗಳಿರಲಿ. ಓಂ ನಮೋ ನಾರಾಯಣಾಯ ಅದ್ಯಮಯ ಪೂರ್ವೋಚ್ಚರತೆ ಏವಂ ಗುಣ ವಿಶೇಷಾಯ ಅಸ್ಯಾಂ ಶುಭ ತಿಥೌ ಅಂತ ಹೇಳಿದ ಬಳಿಕ ಮಮ ಅಂತ ಹೇಳುವಂಥದ್ದು. ಉಪಾತ್ತ ಸಮಸ್ತ ದುರ್ತಕ್ಷದ್ವಾರ ಜಗನ್ಮಾತಾ ತರತಾರಿಣಿ ದೇವಿ ಪ್ರೀತ್ಯರ್ಥಂ ಎನ್ನುವುದಾಗಿ ಹೇಳ್ಕೊಳ್ಳಿ. ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ಗೋತ್ರ
ಇವೆಲ್ಲವನ್ನು ಕೂಡ ಪಠನವನ್ನು ಮಾಡಿ. ಯಾರ್ಯಾರು ಲಾಸ್ ಆಗಿದ್ದೀರೋ, ಯಾರಿಗೆ ದುಡ್ಡೇ ನಿಲ್ತಾ ಇಲ್ವೋ, ಯಾರಿಗೆ ತಾನೊಬ್ಬ ಶ್ರೀಮಂತನಾಗಬೇಕು ಎನ್ನುವಂಥ ಬಯಕೆಗಳಿದೆಯೋ ಅವರೆಲ್ಲರೂ ಕೂಡ ಈ ಪೂಜೆಯನ್ನು ಮಾಡುವಂಥದ್ದು ಬಹಳ ಒಳ್ಳೆಯದು. ಅದರಿಂದ ಲಕ್ಷಾಂತರ ಜನ ಅನುಕೂಲವನ್ನು ಕಂಡಿದ್ದಾರೆ. ನೀವು ಕೂಡ ಆ ಅನುಕೂಲತೆಗಳನ್ನು ಕಾಣಲಿ ಎನ್ನುವಂಥದ್ದು ನನ್ನ ಪ್ರಧಾನವಾದಂಥ ಉದ್ದೇಶ. ಹಾಗಾಗಿ ಸಂಕಲ್ಪವನ್ನು ಮಾಡುವಂಥದ್ದು ಜಗದಂಬಾ ಪ್ರೀತ್ಯರ್ಥಂ ಜಗದಂಬಾ ಪೂರ್ಣಾನುಗ್ರಹೇಣ ಸಮಸ್ತ ಮಮ ಗ್ರಹೇ ಸಮಸ್ತ ದಾರಿದ್ರ್ಯ ಉಪಶಮನಾರ್ಥಂ ಸಮಸ್ತ ಕಾರ್ಯೇ ಆನುಕೂಲಿತ ಸಿದ್ಧ್ಯರ್ಥಂ ಸರ್ವೋಪದ್ರವ ನಿವಾರಣಾರ್ಥಂ ಸಕಲ ಶ್ರೇಯ ಸಂಪಾದನಾರ್ಥಂ ಸಮಸ್ತ ಸನ್ಮಂಗಲಾಹ ಅಭಿವೃದ್ಧ್ಯರ್ಥಂ ಜಗದಂಬಾ ತರತಾರಿಣಿ ದೇವಿ ಪ್ರೀತ್ಯರ್ಥಂ ಧ್ಯಾನಾದಿ ಷೋಡಶೋಪಚಾರ ಪೂಜಾ ಆರಾಧನಾಖ್ಯಂ ಕರ್ಮ ಕರಿಷ್ಯೆ ಎಂಬುದಾಗಿ ಹೇಳುತ್ತಾ ಅಕ್ಷತೆಗೆ ನೀರನ್ನು ಹಾಕುವಂಥದ್ದು, ಶುದ್ಧವಾದ ಪಾತ್ರೆಯಲ್ಲಿ ಅಕ್ಷತೆ ಮತ್ತು ನೀರನ್ನು ಬಿಡುವಂಥದ್ದು. ಗಣಪತಿ ಪ್ರಾರ್ಥನೆ ಬಹಳ ಮುಖ್ಯ. ವಕ್ರತುಂಡ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನ ನಿವಾರಯ ಎನ್ನುತ್ತಾ ಅಕ್ಷತಾದಿಗಳನ್ನು ಗಣಪತಿಗೆ ಅರ್ಪಣೆ ಮಾಡಿ ಗಂಗಾದಿ ಸರ್ವತೀರ್ಥಗಳನ್ನು ಪೂಜಿಸಿಕೊಂಡ ಬಳಿಕ ತರತಾರಿಣಿ ದೇವಿಯ ಆರಾಧನೆಯನ್ನು ಮಾಡುವಂಥ ಪ್ರಕ್ರಿಯೆಗೆ ನಾವುಗಳು ಮುಂದಾಗುವಂಥದ್ದು. ಅಕ್ಷತೆ ಮತ್ತು ಪುಷ್ಪಾದಿಗಳನ್ನು ಹೃದಯ ಭಾಗದಲ್ಲಿ ಇಟ್ಕೊಳ್ಳಿ. ಈ ರೀತಿಯಾಗಿ ಓಂ ತರತಾರಿಣ್ಯೇ ನಮಃ ಅಂತ ಇದು ಸರಳವಾದ ಮಂತ್ರ. ತರ ತಾರಿಣ್ಯೇ ನಮಃ ಎನ್ನುವಂಥ ಮಂತ್ರವನ್ನು ಪಠನ ಮಾಡುವಂಥದ್ದು. ವೇದ ಮಂತ್ರವನ್ನು ಕೇಳಿಸ್ಕೊಳ್ಳಿ ಸಾಕು. ದೇವೀಂ ವಾಚಮಜನಂತ ದೇವಾಃ ತಾಂ ವಿಶ್ವರೂಪಾ ಪಶವೋ ವದಂತೆ ಸಾನೋ ಮಂದ್ರೇ ಶಮೂರ್ಜಂಧ್ವಾನ ಧೇನುರ್ವಾಗಸ್ಮಾನುಪಸುಷ್ಟುತೈತು ಅನ್ನುವ ಮಂತ್ರಾದಿಗಳ ಒಡನೆ 4 ಬಾರಿ ಅಕ್ಷತೆಯನ್ನು ಹಾಕುತ್ತಾ ತರತಾರಿಣಿ ದೇವಿ ಮಾವಾಹಯಾಮಿ ಅಂತ ಇಷ್ಟು ಹೇಳುವಂಥದ್ದು. ಎಂದಿನಂತೆ ದೇವಿಯನ್ನು ಧ್ಯಾನಿಸುವಂಥ ಸಮಯ ಅಕ್ಷತೆ ಮತ್ತು ಪುಷ್ಪಾದಿಗಳನ್ನು ಕರ ಮಧ್ಯದಲ್ಲಿ ಇಟ್ಟುಕೊಳ್ಳುತ್ತಾ ದೇವಿ ಧ್ಯಾನ. ನಮೋ ದೇವಿ ಮಹಾದೇವಿ ಶಿವಾಯಿ ಸತತಂ ನಮಃ ನಮ ಪ್ರಕೃತಿ ಭದ್ರಾಯಿ ನಿಯತಾಂ ಪ್ರಣತಾ ಸ್ಮೃತಾಂ ಎನ್ನುವುದಾಗಿ ಹೇಳಿ ಧ್ಯಾನಾದಿಗಳನ್ನು ಸಂಪನ್ನಗೊಳಿಸಿದ ಬಳಿಕ ಸಂಪೂರ್ಣವಾಗಿರತಕ್ಕಂತಹ ಅಕ್ಷತಾದಿಗಳನ್ನು ಸಮರ್ಪಣೆಯನ್ನು ಮಾಡುವಂಥದ್ದು. ಆವಾಹನೆಯಾಗಿದೆ. ಸ್ವಾಗತಾದಿಗಳನ್ನು ಎಂದಿನಂತೆ ಈ ರೀತಿಯಾಗಿ ಸ್ವಾಗತ ಮುದ್ರೆಗಳನ್ನು ತೋರುತ್ತಾ 4 ಉದ್ಧರಣೆ ನೀರನ್ನು ಶುದ್ಧವಾದ ಪಾತ್ರೆಯೊಂದರಲ್ಲಿ ಬಿಡುವಂಥದ್ದು. ಪಾದ್ಯ ಅರ್ಘ್ಯ ಆಚಮನೆಯ ಮಧುಬರ್ಕ ಈ ರೀತಿಯಾಗಿ ಪೂರೈಸಿ ಆ ಸಿಂಧೂರ ಲೇಪಿತವಾದಂತಹ ಯಾವ ದೇವಿ ವಿಗ್ರಹವನ್ನು ಇಟ್ಕೊಂಡಿದ್ದೀರೋ ಹಾಲು ಮತ್ತು ನೀರಿನಿಂದ ಪ್ರೋಕ್ಷಣೆಯನ್ನು ಮಾಡ್ತಾ ಬನ್ನಿ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೇಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಅನ್ನುವಂತಹ ಮಂತ್ರಾದಿಗಳಿಂದ ಅಭಿಷೇಕವನ್ನು ಮಾಡಿ ಆ ಇರುವಂತಹ ಯಾವ ತರತಾರಿಣಿ ದೇವಿಯ ಸಂಪೂರ್ಣವಾದಂಥ ಒಂದು ವಿಗ್ರಹವನ್ನು ಅರ್ಥಾತ್ ಒಂದು ಗೌರಿಯನ್ನು ಮಾಡಿಕೊಂಡಿದ್ದೀರೋ ಅದಕ್ಕೆ ವಸ್ತ್ರವನ್ನು ಅರ್ಪಣೆ ಮಾಡುವಂಥ ಸಮಯ. ವಸ್ತ್ರಂಗ್ರಹಣ ದೇವೇಶಿ ಪದ್ಮಪತ್ರಾಯತೆ ಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯಪ್ರದೋ ಭವೆ ಭಗವತ್ತೀ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳುವಂಥದ್ದು. ಹಾಗೆಯೇ ಉಪವೀತ ಸ್ಥಾನದಲ್ಲಿ 2 ಅಕ್ಷತೆಗಳನ್ನು ಹಾಕುತ್ತಾ ಗಂಧವನ್ನು ಲೇಪನ ಮಾಡ್ತಾ ಬರಬೇಕು. ತೇದಿರುವಂಥ ಗಂಧವನ್ನು ಅದ್ದುತ್ತಾ ಈ 3 ಬೆರಳುಗಳನ್ನು ಉಪಯೋಗಿಸ್ಕೊಳ್ಳಿ. ಇದರಿಂದ ಹೂವಲ್ಲಿ ಅದ್ದೋದು, ಅದನ್ನು ತೆಗೆದು ದೇವಿ ಮೇಲೆ ಇಡೋದು. ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತಾಂ ಜಗನ್ಮಾತ್ರೇ ನಮಃ ಚಂದನಂ ಸಮರ್ಪಯಾಮಿ ಅಂತ ಹೇಳುತ್ತಾ ಅರಿಶಿನ ಕುಂಕುಮಾದಿಗಳನ್ನು ತಾಯಿಗೆ ಸಮರ್ಪಣೆ ಮಾಡುವಂಥ ಸಮಯ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎನ್ನುವುದಾಗಿ ಹೇಳಿ ಅರಿಶಿನ ಕುಂಕುಮ ಸಿಂಧೂರ ಇತ್ಯಾದಿ ಎಲ್ಲ ರೀತಿಯಂಥ ಮಂಗಳ ದ್ರವ್ಯಗಳನ್ನು ಕೂಡ ಅರ್ಪಣೆಯನ್ನು ಮಾಡುತ್ತಾ ಪುಷ್ಪಾದಿ ಮಾಲಿಕೆಗಳನ್ನು ಜಗದಂಬೆಗೆ ಅರ್ಪಣೆ ಮಾಡುವಂಥ ಸಮಯ. ಮಲ್ಲಿಕಾ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭು ಮಯಾರ್ಥಾನಿ ಪೂಜಾರ್ಥಂ ಪುಷ್ಪಾಣಿ ಜಗದಂಬಿಕಾ ಎನ್ನುವುದಾಗಿ ಹೇಳುತ್ತಾ ಪುಷ್ಪಾದಿ ಮಾಲಿಕೆಗಳನ್ನು ಅರ್ಪಣೆಯನ್ನು ಮಾಡಿ ಹೆಣ್ಣುಮಕ್ಕಳು ಹೇಗೆ ಆಭರಣಗಳನ್ನು ಹಾಕೋತಿರೋ ನೆಕ್ಲೆಸ್ಸು ಮತ್ತೊಂದು ಮರದೊಂದು ಹಾಗೆ ತಾಯಿ ಕೂಡ ಪ್ರೀತಿಯನ್ನು ಪಡ್ತಾಳೆ ಆಭರಣಕ್ಕಾಗಿ. ಆ ಸುವರ್ಣಮಯವಾದ ಬಂಗಾರದ ಆಭರಣಗಳಿದ್ದರೆ ಅದನ್ನು ತೊಳೆದು ಆಭರಣಾದಿಗಳನ್ನು ಜಗನ್ಮಾತೆಗೆ ಅರ್ಪಣೆಯನ್ನು ಮಾಡುತ್ತಾ ಸಿಂಧೂರವನ್ನು ಕೂಡ ಅರ್ಪಿಸಿ ನಾಮಪೂಜೆಯನ್ನು ಮಾಡುವಂಥದ್ದು. ಓಂ ಬ್ರಾಹ್ಮೀ ನಮಃ ಓಂ ಮಾಹೇಶ್ವರೀ ನಮಃ ಓಂ ಕೌಮಾರೀ ನಮಃ ಓಂ ವೈಷ್ಣವೀ ನಮಃ ಓಂ ವಾರಾಹಿ ನಮಃ ಓಂ ಇಂದ್ರಾಣಿ ನಮಃ ಚಾಮುಂಡಾಯಿ ನಮಃ ಮಹಾಲಕ್ಷ್ಮೀ ನಮಃ ಲೋಕಮಾತ್ರೇ ನಮಃ ಎನ್ನುವಂಥ ಮಂತ್ರಾದಿಗಳನ್ನು ಪಠನವನ್ನು ಮಾಡಿದ ಬಳಿಕ ತಾಯಿಯ ದಿವ್ಯವಾದಂಥ ಸನ್ನಿಧಾನಕ್ಕೆ ಧೂಪಾದಿಗಳನ್ನು ಬೆಳಗುವಂಥ ಸಮಯ. ದಶಾಂಗುಂಗುಗ್ಗುಲೋಪೇತಂ ಸುಗಂಧಂಚ ಮನೋಹರಾ ಕಪಿಲಾಘ್ರತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ ಎನ್ನುವುದಾಗಿ ಹೇಳಿ ಧೂಪವನ್ನು ತೋರಿ ದೀಪಾದಿಗಳನ್ನು ಕೂಡ ಇಟ್ಟು
ನೈವೇದ್ಯಕ್ಕಾಗಿ ಬಲಭಾಗದಲ್ಲಿ ಇಟ್ಟಂತಹ ಯಾವ್ಯಾವ ನೈವೇದ್ಯ ಪದಾರ್ಥಗಳಿದೆಯೋ ತೆಂಗಿನಕಾಯಿ ಬಾಳೆಹಣ್ಣಿನ ಜೊತೆಗೆ ಇರುವಂತಹ ಎಣ್ಣೆಯ ಪದಾರ್ಥಗಳಿಂದ ಕರಿದಂತಹ ವ್ಯವಸ್ಥೆಗಳು ಪರಮಾನ್ನಾದಿಗಳನ್ನು ತಾಯಿಗೆ ಅರ್ಪಣೆಯನ್ನು ಗೈಯುವಂಥದ್ದು. ತಾಂಬೂಲ ಇದ್ದರೆ ಆ ತಾಂಬೂಲದ ತೊಟ್ಟನ್ನು ಮುರಿದುಬಿಡಿ. 5 ಉದ್ದರಣೆ ನೀರನ್ನು ಶುದ್ಧವಾದಂಥ ಪಾತ್ರೆಯಿಂದಲೇ ಬಿಡುತ್ತಾ 5 ಬತ್ತಿಗಳ ಒಡನೆ ಮಹಾಮಂಗಳಾರತಿಯನ್ನು ಮಾಡುವಂಥ ಸಮಯ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವುದಾಗಿ ಹೇಳಿ ಆ ಮಂಗಳಾರತಿಯನ್ನು ಪ್ರಧಾನವಾಗಿ ರಕ್ಷೆಯನ್ನು ಅಮ್ಮನವರಾದಂತಹ ತರತಾರಿಣಿ ದೇವಿಗೆ ಅರ್ಪಣೆಯನ್ನು ಮಾಡಿ ರಕ್ಷೆಯನ್ನು ಸ್ವೀಕಾರ ಮಾಡಿ ಕೈ ತೊಳ್ಕೊಂಡು 3 ಪ್ರದಕ್ಷಿಣೆಯನ್ನು ಮಾಡುತ್ತಾ ದೀರ್ಘದಂಡವಾದಂಥ ನಮಸ್ಕಾರವನ್ನು ಪೂರೈಸಿಕೊಳ್ಳಿ. ಅಮ್ಮನನ್ನು ಪ್ರಾರ್ಥಿಸಿಕೊಳ್ಳುವಂತಹ ಸಮಯ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಸರ್ವಾಬಾಧಾ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತಃ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯ ಎನ್ನುವುದಾಗಿ ಹೇಳಿ ಆ ತಾಯಿಯನ್ನು ಪ್ರಾರ್ಥಿಸಿಕೊಂಡು ಅಕ್ಷತಾದಿಗಳನ್ನು ಅರ್ಪಣೆ ಮಾಡುವಂಥದ್ದು. ಅಡಿಯಲ್ಲಿರುವಂಥ ಪ್ರಸಾದವನ್ನು ಮೂಸಿ ನೋಡುತ್ತಾ ತಲೆ ಮೇಲಿಟ್ಕೊಂಡಿರಿ. ಜಗನ್ಮಾತೆಯಾದಂತಹ ತರತಾರಿಣಿ ದೇವಿಯ ಅನುಗ್ರಹದಿಂದ ಎಲ್ಲ ರೀತಿಯಾದಂಥ ಕಷ್ಟಕಾರ್ಪಣ್ಯಗಳು ಕೂಡ ದೂರಾಗಿ ಸುಖ ಸಂತೋಷದಾಯಕವಂಥ ಬದುಕನ್ನು ಆ ತಾಯಿ ನಮ್ಮ ಪಾಲಿಗೆ ಕೊಡ್ತಾಳೆ ಎನ್ನುವಂಥದ್ದು ಅಪ್ಪಟವಾದ ಸತ್ಯ. ಅಂತಹ ಜಗನ್ಮಾತೆಯ ಆರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ್ದಾಗಿದೆ. ಪೂಜಾ ಫಲಗಳನ್ನು ಕೂಡ ಕೇಳುವಂತಹ ತವಕ ನಿಮಗಿದೆ. ನಿಮಗದನ್ನು ನಾನು ತಿಳಿಸಲೇಬೇಕು, ಆವಾಗಲೇ ನನಗೂ ಕೂಡ ಸಮಾಧಾನ. ಹಾಗಾದರೆ ಅರಿಯೋಣ. ತರತಾರಿಣಿ ದೇವಿಯ ಆರಾಧನೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿದ್ದೇವೆ. ಭಾರತ ಎನ್ನುವಂಥದ್ದೇ ಅತ್ಯಂತ ಪುಣ್ಯತಮವಾದಂತಹ ಒಂದು ಭೂಮಿ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯ ತನಕ. ಇಷ್ಟೇ ಏಕೆ ಅಂದರೆ ಪ್ರಾಚೀನ ಭಾರತ ಅಂತ ಕೇಳಿದರೆ ಅನೇಕ ಪಾಕಿಸ್ತಾನದಲ್ಲೂ ಕೂಡ ನಮ್ಮ ಹಿಂದೂ ದೇವಾಲಯಗಳನ್ನು ಕಾಣಬಹುದು. ಅಫ್ಘಾನಿಸ್ತಾನಕ್ಕೆ ಹೋದರೆ ಅಲ್ಲೂ ಕೂಡ ಹಿಂದೂ ದೇವಾಲಯಗಳನ್ನು ಕಾಣಲಿಕ್ಕೆ ಸಾಧ್ಯತೆಗಳಿದೆ. ಆ ಎಲ್ಲ ರೀತಿಯಾದ ದೇವಾಲಯಗಳ ಸಂದರ್ಶನವನ್ನು ಮಾಡಲಿಕ್ಕೆ ನಮ್ಮೆಲ್ಲರೂ ಕೂಡ ಆಗೋದಿಲ್ಲ. ಅಯ್ಯೋ ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೀನಿ, ನನಗೆ ಅನುಕೂಲ ಆಗ್ಬೋದಾ ಅಂತ ಅನ್ಕೋಬೇಡಿ. ದೇವರ ಮೇಲೆ ನಂಬೋದಾದರೆ ಟಿ ವಿಯಲ್ಲಾದರೇನು, ಮರದಲ್ಲಾದರೇನು, ನೀರಲ್ಲಾದರೇನು, ಆ ದರ್ಶನ ಮಾಡುವಂಥದ್ದು ಬಹಳ ಮುಖ್ಯ. ಎಲ್ಲ ಕ್ಷೇತ್ರಕ್ಕೂ ನಾವು ಹೋಗೋಕ್ಕಾಗಲ್ಲ. ಒರಿಸ್ಸಾ ರಾಜ್ಯದಲ್ಲಿ ರಾಯ್ಪುರ್ ಎನ್ನುವಂಥ ಒಂದು ಊರಿದೆ. ಆ ಊರಿನಲ್ಲಿ ಈ ತರತಾರಿಣಿ ದೇವಿ ಎನ್ನುವಂಥ ಹೆಸರಿನಲ್ಲಿ ತನ್ನದೇ ಆದಂಥ ಅಸ್ತಿತ್ವವನ್ನು ಸ್ಥಾಪಿಸಿಕೊಂಡಂತಹ ಜಗನ್ಮಾತೆ ಅವಳು ಸಾಮಾನ್ಯದವಳಲ್ಲ. ನಾನು ಒಂದು ಮಾತನ್ನು ಆರಂಭದಲ್ಲಿ ತಮಗೆ ಆಡಿದೆ. ಏನದು ಅಂತ ಕೇಳೋದಾದರೆ, ಇವಳು ಸ್ವಪ್ನ ರೂಪದಲ್ಲಿ ಬಂದು ತನ್ನ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಸೂಚನೆಯನ್ನು ಕೊಡ್ತಾಳೆ ಎನ್ನುವಂಥ ಮಾತನ್ನು ಆಡಿದೆ. ಇದು ಅನುಭವಿಕರ ಸತ್ಯ. ಇದಕ್ಕೆ ಆಧಾರಗಳು ಲಿಖಿತ ರೂಪದಲ್ಲಿ ಸಿಗದಿರಬಹುದು. ಅನುಭವ ಯಾರೂ ಕೂಡ ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನೇಕರು ಹೇಳ್ತಾರೆ, ಗುರುಗಳೇ ನನಗೆ ಹೇಗಿತ್ತು ನನ್ನ ಪರಿಸ್ಥಿತಿ ಅಂತ ಕೇಳಿದರೆ ಒಂದು ತುತ್ತಿನ ಊಟಕ್ಕೂ ಕೂಡ, ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುವಂತಹ ಸ್ಥಿತಿಮಾನಗಳಲ್ಲಿ ನಾನಿದ್ದೆ. ಆದರೆ ಯಾವತ್ತು ಈ ಒರಿಸ್ಸಾ ರಾಜ್ಯದಲ್ಲಿ ಇದ್ದಂತಹ ಈ ರಾಯ್ಪುರದ ತರತಾರಿಣಿ ದೇವಿಯ ದರ್ಶನವನ್ನು ಮಾಡಿದ್ನೋ ಆವತ್ತಿಂದ ನಾನು ತಿರುಗೇ ನೋಡಿಲ್ಲ. ನನಗೆ ಸ್ವಪ್ನದಲ್ಲಿ ಬಂದು ಈ ಉದ್ಯೋಗ ಬಿಟ್ಬಿಡು, ಈ ಉದ್ಯೋಗವನ್ನು ಮಾಡುವಂಥ ಯಾವುದೋ ಒಂದು ಬಾಲರೂಪದ ಸ್ತ್ರೀ ರೂಪದಲ್ಲಿ ಬಂದಿದ್ದರು ಎನ್ನುವಂಥ ಮಾತನ್ನು ಕೆಲವರು ಆಡಿಕೊಂಡಿದ್ದಾರೆ. ನಾನು ಅದನ್ನು ಬಹಳವಾಗಿ ವಿಶ್ಲೇಷಿಸಲಿಕ್ಕೆ ಹೋಗೋದಿಲ್ಲ. ಆದರೆ ಯಾವತ್ತೂ ಅಷ್ಟೇ ಭಗವಂತ ಯಾವ ರೂಪದಲ್ಲಿ ನಮಗೆ ಸೂಚನೆ ಕೊಡ್ತಾನೆ, ಯಾವುದು ವ್ಯವಸ್ಥೆಗಳು ಇತ್ಯಾದಿಗಳನ್ನು ಯೋಚನೆ ಮಾಡಿದರೆ ನಮಗೆ ಯಾವ ಅರಿವುಗಳು ಕೂಡ ಇರೋದಿಲ್ಲ. ಭಗವಂತ ಕ್ಷಣ ಕ್ಷಣಕ್ಕೂ ಕೂಡ ನಿಮ್ಮ ಜೊತೆಗಿದ್ದು ಒಂದೊಂದು ರೀತಿಯಾದಂಥ ಸೂಚನೆಗಳನ್ನು ಕೊಡ್ತಿರ್ತಾನೆ. ಅದನ್ನು ಅಬ್ಸರ್ವ್ ಮಾಡುವಂಥ ವ್ಯವಸ್ಥೆಗಳು ನಮಗಿಲ್ಲ. ಒಂದು ಮಾತನ್ನು ಹೇಳ್ತೀನಿ, ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ, ನೀವು ಆ ಮೊಬೈಲ್ ಟವರ್, ನಾವು ಸಾಮಾನ್ಯವಾಗಿ ಮೊಬೈಲನ್ನು ಬಳಸ್ತಾಗಿದ್ದಂಥ ವ್ಯಕ್ತಿಗಳಿಲ್ಲ ಇವತ್ತು. ಮೊಬೈಲ್ ಟವರ್ ಇದ್ದರೆ ಮಾತ್ರ ತಾನೇ ಅದು ಅಬ್ಸರ್ವ್ ಮಾಡೋದು. ಹಾಗೇ ಕೂಡ ಆ ಎಲ್ಲ ವೇವ್ಸ್ ಎಲ್ಲ ಕಡೆಯಲ್ಲೂ ಕೂಡ ಇದೆ. ಕ್ಯಾಪ್ಚರ್ ಮಾಡಲಿಕ್ಕೆ ಒಂದು ಸಾಧನ ಬೇಕು. ಅದನ್ನೇ ಶ್ರದ್ಧೆ ಭಕ್ತಿ ಅಂತ ಹೇಳಿದರೆ ಖಂಡಿತವಾಗಿಯೂ ತಪ್ಪಾಗಲಾರದು ಎನ್ನುವಂಥದ್ದನ್ನು ನಾವು ಯಾರೂ ಮರೆಯುವಂತಿಲ್ಲ. ಅದನ್ನು ಸರಿಯಾಗಿ ನಾವು ಕ್ಯಾಪ್ಚರ್ ಮಾಡಬೇಕಷ್ಟೇ. ಕ್ಯಾಪ್ಚರ್ ಮಾಡೋದಕ್ಕೆ ನಾವೆಲ್ಲೋ ವಿಫಲರಾಗಿದ್ದೀವಿ ಎನ್ನುವುದೇ ಬಿಟ್ಟರೆ ಭಗವಂತ ಇಲ್ಲ ಅಂತಂದರೆ ನಮ್ಮ ಮೂರ್ಖತನದ ಪರಮಾವಧಿ ಎನ್ನುವಂಥದ್ದು ಅಪ್ಪಟವಾದ ಸತ್ಯ. ಹಾಗಾದರೆ ವಿಪರೀತವಾದಂಥ ಲಾಸ್ ಆಗಿ ಹೋಗಿದೆ. ಯಾವ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಕೈ ಹತ್ತಿಲ್ಲ, ಬಾಯಿ ಹತ್ತಿಲ್ಲ.
ಎಲ್ಲದರಲ್ಲೂ ವಿಪರೀತವಾದ ಸಮಸ್ಯೆಗಳು ಎನ್ನುವಂತಹ ಆಲೋಚನೆಗಳಿಂದ ಬಳಲಿ ಬೆಂಡಾಗಿದ್ದರೆ ಆ ಬಳಲುವಿಕೆಯಿಂದ ದೂರ ಆಗುವಂಥ ಅಥವಾ ಪಾರಾಗುವಂಥ ಮಾರ್ಗ ಯಾವುದು ಗೊತ್ತೇನು ನಿಮಗೆ? ಅದುವೇ ಭಗವಂತನ ಆರಾಧನೆ. ಹಾಗಾಗಿ ಅರಿಶಿನದಿಂದ ಒಳಾಂಕಣದಲ್ಲಿ 2 ರೀತಿಯಾದಂಥ ಲೇಪನಗಳಿದೆ. ಇದರಲ್ಲಿ ಹೊರಾಂಕಣವೊಂದನ್ನು ಒಂದು ರೂಪದಲ್ಲಿ ಕಂಡ್ರೆ ಒಳಾಂಕಣದಲ್ಲಿ ಅರಿಶಿನವನ್ನು ಕಾಣ್ತೀರಿ. ಏನಿದು ಅಂತ ಕೇಳಿದರೆ ಸೌಭಾಗ್ಯದ ಹರಿದ್ರೇ ರಂಜಿತೇ ದೇವಿ. ಎಲ್ಲಿ ನಾವು ಆ ಹರಿದ್ರಾಮಯವಾದಂಥ ದೇವಿಯನ್ನು ಕಾಣ್ತೀವಿಯೋ ಅಲ್ಲಿ ಅವಳು ಅತ್ಯಂತ ರಂಜನೀಯವಾಗಿರ್ತಾಳಂತೆ, ಸಮಾಧಾನ ಭರಿತವಾಗಿರ್ತಾರಂತೆ. ನಾವು ಕೇಳ್ಬೋದು, ನಮಗೆ ಸಮಾಧಾನ ಇಲ್ಲ ಅಂತಂದರೆ ನಾವು ಯಾವ ಕೆಲಸವೂ ಮಾಡೋಲ್ಲ. ಅದೇ ಸಮಾಧಾನ ಇದ್ದರೆ ಮಾಡುವ ಕೆಲಸಗಳನ್ನು ನಿಯತ್ತಾಗಿ ಮಾಡ್ತೀವಿ, ಸರಿಯಾಗಿ ಮಾಡ್ತೀವಿ. ಆ ರಂಜನೀಯವಾದಂಥ ವ್ಯವಸ್ಥೆಗಳಿಂದ, ಆ ಅರಿಶಿನದ ಲೇಪದಿಂದ ನಿಮ್ಮ ಕುಟುಂಬದ ವ್ಯವಸ್ಥೆಗಳೆಲ್ಲವೂ ಕೂಡ ಸುಭದ್ರವಾದಂಥ ನೆಲೆಗಟ್ಟನ್ನು ಕಾಣುತ್ತೆ ಎನ್ನುವಂಥ ದ್ಯೋತಕವಾಗಿ ಆ ಅರಿಶಿನದ ಗೌರಿಯನ್ನು ಪೂಜೆ ಮಾಡತಕ್ಕಂಥದ್ದು. ಅಂತಹ ಭಗವತಿಯ ಪೂಜೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಾಗಿ ಪೂಜೆಯನ್ನು ಮಾಡಿದ್ದೇವೆ. ಪೂಜಾ ಫಲಗಳನ್ನು ಕೇಳಿದ್ದಾಗಿದೆ. ದ್ವಾದಶ ರಾಶಿಗಳವರ ಫಲಾಫಲಗಳೇನು, ಲಾಭ ನಷ್ಟಗಳೇನು ಅರಿಯೋಣ. ಪ್ರಥಮವಾಗಿ ಮೇಷರಾಶಿಯ ಇವತ್ತಿನ ದಿನಮಾನವನ್ನು. ಈ ದಿನ ಅನುಕೂಲಕರವಾದಂಥ ಸ್ಥಿತಿಮಾನವನ್ನು ಪಡ್ಕೊಳ್ಳಿಕ್ಕೆ ಯಾವ ಸಂದೇಹವೂ ನಿಮಗಿರುವುದಿಲ್ಲ. ಮಿತ್ರರ ಸಹಾಯವನ್ನು ಕೂಡ ಪಡ್ಕೋತೀರಿ. ಅನ್ಯರ ವಿಚಾರಕ್ಕೆ ಮಾತ್ರ ತಲೆ ಹಾಕೋದು ಬೇಡ. ಕಪ್ಪು ಬಟ್ಟೆಯನ್ನು ಧರಿಸ್ತಿಗಿದ್ರೆ ಬಹಳ ಒಳ್ಳೆಯದು. ಈ ತರತಾರಣಿ ಮಾತೆಯ ಆರಾಧನೆಯನ್ನು ಮಾಡಿ ಉದ್ಯೋಗದಲ್ಲಿ ಹೊಸದಾದಂಥ ವ್ಯವಸ್ಥೆಗಳನ್ನು ಕಾಣಬೇಕು ಎನ್ನುವಂಥ ಬಯಕೆ ನಿಮ್ಮದಾದರೆ ಖಂಡಿತ ಅನುಕೂಲಕರವಾದಂಥ ಸ್ಥಿತಿಮಾನ ಲಭ್ಯ ಆಗುತ್ತೆ ನಿಮ್ಮ ಜೀವನದಲ್ಲಿ. ವೃಷಭ ರಾಶಿ, ಅನುಕೂಲಕರವಾದಂಥ ಸ್ಥಿತಿಮಾನ ನಿಮ್ಮ ಪಾಲಿಗೆ ಲಭ್ಯ ಆಗುತ್ತೆ. ಮಾಡುತ್ತಿರುವ ಕೆಲಸವನ್ನೇ ಮುಂದುವರಿಸಿ. ಮಿತ್ರರಿಂದ ಹೊಸ ಯೋಜನೆಗಳು ರೂಪಿತಗೊಂಡವು. ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಮಿತ್ರರಿಗೆ ಅನುಕೂಲ. ಸಹೋದ್ಯೋಗಿಗಳ ಹೊಸ ಭರವಸೆ ನಿಮ್ಮ ಜೀವನಕ್ಕೆ ಅನುಕೂಲಕರವಾದಂಥ ಸ್ಥಿತಿಮಾನವನ್ನು ಲಭ್ಯವಾಗುವಂತೆ ಮಾಡುತ್ತದೆ. ಹಾಗಾದರೆ ಯಾವ ಕಾರಣಕ್ಕೂ ಕೂಡ ಅನೇಕ ದಿನಗಳಿಂದ ಆಲೋಚನೆ ಮಾಡುತ್ತಾ ಇರತಕ್ಕಂಥ ಕರ್ಮದ ಸಾಫಲ್ಯತೆಗಾಗಿ ದೇವಿಯ ಆರಾಧನೆಯನ್ನು ಮಾಡುವಂಥದ್ದನ್ನು ಮರಿಬೇಡಿ. ಭಗವತಿ ನಿಮ್ಮನ್ನು ಕಾಪಾಡಲಿ, ಚೆನ್ನಾಗಿಡಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ. ಮಿಥುನ ರಾಶಿ, ಹೆಣ್ಣು ಮಕ್ಕಳಿಗೆ ಅನುಕೂಲ. ಹೊಸ ಉದ್ಯೋಗದ ಬಗ್ಗೆ ಆಲೋಚನೆಯನ್ನು ಮಾಡ್ತೀರಿ. ವಿದೇಶ ಯಾನಕ್ಕೆ ಹೋಗಬೇಕು, ವಿದೇಶದಲ್ಲಿ ಕೆಲಸವನ್ನು ಮಾಡಬೇಕು ಎನ್ನುವಂತಹ ಟೆಕ್ಕಿಗಳು ಯಾರ್ಯಾರಿದ್ದೀರೋ ಅಂಥವರು ಪ್ರಯತ್ನ ಪಟ್ಟರೆ ಸಾಫಲ್ಯಗಳು ನಿಶ್ಚಿತ. ಕರ್ಕಾಟಕ ರಾಶಿ, ಮಾನಸಿಕವಾದಂಥ ಒತ್ತಡಗಳಿಂದ ದೂರಾಗುವಂತಹ ಸಾಧ್ಯತೆಗಳಿದೆ. ಮನೆಯಲ್ಲೂ ನೆಮ್ಮದಿಯನ್ನು ಕಾಣಲಿದ್ದೀರಿ. ಅನೇಕ ದಿನಗಳಿಂದ ಆಲೋಚನೆ ಮಾಡುತ್ತಿರತಕ್ಕಂಥ ಕರ್ಮದ ಸಾಫಲ್ಯವನ್ನು ಕೂಡ ಕಾಣುವ ಶುಭ ದಿನ. ಹೋಟೆಲ್ ಉದ್ಯಮ ಲಾಭಾಂಶಗಳನ್ನು ತಂದುಕೊಡುತ್ತೆ. ಟೈಲರಿಂಗ್ ವೃತ್ತಿನಲ್ಲಿ ಅನುಕೂಲಕರವಾದಂಥ ಸ್ಥಿತಿಮಾನವನ್ನು ಕೂಡ ಕಾಣಲಿದ್ದೀರಿ. ಇನ್ನು ಮುಂದಿನ ರಾಶಿಯನ್ನು ಅವಲೋಕನ ಮಾಡೋದು ಸಿಂಹರಾಶಿ. ಮಾನಸಿಕವಾದಂಥ ಒತ್ತಡ ಹಾಗೆಯೇ ಮುಂದುವರಿಯುತ್ತೆ. ಹಣಕ್ಕಾಗಿ ಪರದಾಡಬೇಕಂತ ಅನಿವಾರ್ಯ ಪರಿಸ್ಥಿತಿಗಳು ಕೂಡ ಒದಗಿ ಬರಬಹುದು. ಮಿತ್ರರೊಡನೆ ಕಲಹ. ಬ್ಯಾಂಕ್ ಸೆಕ್ಟರ್ನಲ್ಲಿ ಅನಾನುಕೂಲವನ್ನು ಕಾಣುವಂಥ ಸಾಧ್ಯತೆಗಳು. ಸರ್ಕಾರದ ಹಣ ನಿಮಗೆ ಬರಬೇಕಾದ್ರೆ ಡಿಲೇ ಆಗುತ್ತೆ. ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಅಷ್ಟೊಂದು ಉತ್ತಮವಾದಂಥ ದಿನವಲ್ಲ. ಬಲಗಾಲನ್ನು ಇಟ್ಟು ಮನೆಯಿಂದ ಪ್ರಯಾಣವನ್ನು ಆರಂಭಿಸಿ. ಹಾಗೆ ಹೊರಡುವಾಗ ದೇವಿಯ ಸ್ತುತಿಯನ್ನು ಮಾಡೋದನ್ನು ಮರಿಬೇಡಿ. ಆ ತಾಯಿ ಕಾಪಾಡ್ತಾಳೆ. ಇನ್ನು ಉಳಿದಂತಹ ರಾಶಿಯನ್ನು ಅವಲೋಕನ ಮಾಡಿದ ಕನ್ಯಾ ರಾಶಿ. ಮಾನಸಿಕವಾದಂಥ ಒತ್ತಡಗಳಿಂದ ಬಿಡಲ್ಪಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಗೋಚರವಾಗುತ್ತಿದೆ. ಮಿತ್ರರಿಂದ ಅನುಕೂಲ. ಅನ್ಯರ ವಿಚಾರಕ್ಕೆ ತಲೆ ಹಾಕುವಂಥ ಪ್ರಯತ್ನಕ್ಕೆ ಹೋಗಬೇಡಿ. ಹಾಗೆ ಯಾರ್ಯಾರು ಪತ್ರಿಕಾ ರಂಗದ ಮಿತ್ರರಿದ್ದೀರೋ ಅಂಥವರಿಗೆ ಅನುಕೂಲ. ಮಾನಸಿಕವಾದಂಥ ಒತ್ತಡಗಳನ್ನು ದೂರ ಮಾಡಿಕೊಂಡಂಥ ಸಮಾಧಾನ ಮಧ್ಯಾಹ್ನದ ನಂತರದಲ್ಲಿ. ಪ್ರಗತಿ ಬೇಕಾದಲ್ಲಿ ಆರಾಧನೆಯನ್ನು ಮಾಡಬೇಕಾದ ಮಾತ್ರ ಭಗವತಿಯನ್ನು ಆ ತಾಯಿ ಹರಸಲಿ. ರಾಶಿ ತುಲಾ, ಅನುಕೂಲಕರವಾದಂಥ ಸ್ಥಿತಿಮಾನ ನಿಮ್ಮ ಪಾಲಿಗೆ. ಟ್ರಾವೆಲಿಂಗ್ ಏಜೆನ್ಸಿ ಯಾರ್ಯಾರು ನಡೆಸ್ತಾ ಇದ್ದೀರೋ ಅಂಥವರಿಗೆ ಅನುಕೂಲ. ಹಾಗೆ ಕಬ್ಬಿಣ ಮತ್ತು ಸಿಮೆಂಟ್ ವ್ಯಾಪಾರದಲ್ಲಿ ಲಾಭಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಹೆಚ್ಚುತ್ತಿರುವಂಥ ಜನಪ್ರಿಯತೆಯನ್ನು ಕೂಡ ಕಾಪಾಡಿಕೊಳ್ಳಲಿದ್ದೀರಿ. ಮಿತ್ರರಿಂದ ಅನುಕೂಲಪ್ರದವಾದಂಥ ದಿನಮಾನಗಳು. ವಿವಾಹಕ್ಕೆ ಸಂಬಂಧಪಟ್ಟಂಥ ಅಡೆತಡೆಗಳು ಕೂಡ ದೂರ ಆಗುತ್ತೆ. ವಿವಾದದಿಂದ ದೂರ ಆಗುವಂಥ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇದೆ. ದೇವಿ ಆರಾಧನೆಯಿಂದ ಶುಭ ಫಲಗಳು ನಿಶ್ಚಿತ. ಇನ್ನು ವೃಶ್ಚಿಕ ರಾಶಿ, ಮಾನಸಿಕವಾದಂಥ ಒತ್ತಡ ಕೆಲವರನ್ನು ಮಾತ್ರವೇ ಕಾಡುತ್ತೆ. ಅನ್ಯರ ವಿಚಾರಕ್ಕೆ ತಲೆ ಹಾಕುವಂಥ ಪ್ರಯತ್ನಕ್ಕೆ ಹೋಗೋದು ಬೇಡ. ಹಾಗೆ ಮನದಾಳದ ಬಯಕೆಗಳನ್ನು ಬೇರೆಯವರ ಜೊತೆಗೆ ಹಂಚ್ಕೋಬೇಡಿ. ಯಾವುದೇ ಕಾರಣಕ್ಕೆ ಮಾಡುವಂಥ ಕೆಲಸದ ಬಗ್ಗೆ ಜಾಗೃತರಾಗಿದ್ದರೆ ಒಳಿತು. ಹಾಗೆ ಎಲ್ಲ ರೀತಿಯಾದಂಥ ಪ್ರಗತಿಯ ಪಥಕ್ಕೂ ಮಾನಸಿಕವಾದಂಥ ನೆಮ್ಮದಿಗೂ ಇವತ್ತು ಮಾಡಬೇಕಾದ ಮಾತ್ರ ದೇವಿಯ ಆರಾಧನೆ ಎನ್ನುವಂಥ ನೆನಪಿರಲಿ. ಆ ಭಗವತಿ ನಿಮ್ಮನ್ನು ಹರಸ್ತಾಳೆ. ಧನುರಾಶಿ, ಮಾನಸಿಕವಾದಂಥ ಒತ್ತಡ ಎಡಬಿಡದೆ ಕಾಡುವಂಥ ಲಕ್ಷಣಗಳು ನಿಮಗೆ ಈ ದಿನ ಗೋಚರವಾಗ್ತಾ ಇದೆ. ದುಡ್ಡನ್ನು ಬೇರೆಯವರಿಗೆ ಕೊಡಬೇಡಿ. ಸಾಲವನ್ನು ತರಲೂಬೇಡಿ.
ಬ್ಯಾಂಕ್ ಸೆಕ್ಟರ್ನಲ್ಲಿ ಅನಾನುಕೂಲವನ್ನು ಕಾಣುವಂತಹ ಸಾಧ್ಯತೆಗಳು, ಸರ್ಕಾರಿ ನೌಕರಿಗೆ ನೆಮ್ಮದಿಯನ್ನು ಕಾಣಲಾರದಂತಹ ಪರಿಸ್ಥಿತಿಗಳು ಕೂಡ ಗೋಚರವಾಗ್ತಾ ಇದೆ. ಎಲ್ಲ ವಿಚಾರಗಳ ಮೈಯೆಲ್ಲ ಕಣ್ಣಾಗಿ ಇರಬೇಕು ಅನ್ನುವಂಥ ದೃಷ್ಟಿನಲ್ಲಿ ದೇವಿ ಉಪಾಸನೆ ಮಾಡಿಕೊಂಡ್ರೆ ಉತ್ತಮ. ಜಗನ್ಮಾತೆ ಹರಸಲಿ ಅಂತ ಪ್ರಾರ್ಥಿಸ್ತೀನಿ. ಇನ್ನು ಮುಂದಿನ ರಾಶಿಯ ಅವಲೋಕನವನ್ನು ಮಾಡಿದಾಗ ಮಕರ ರಾಶಿ ಅನುಕೂಲಕರವಂತಹ ಸ್ಥಿತಿಮಾನ ವಿದ್ಯಾರ್ಥಿಗಳ ಜೀವನದಲ್ಲಿ ಕಾಣುತ್ತೆ. ಹಾಗೆ ಟೆಕ್ನಿಷಿಯನ್ಸ್ಗೆ ಅನುಕೂಲ, ಫೋಟೋಗ್ರಫಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಹೊಸದಾದಂಥ ಅವಕಾಶಗಳು ಲಭ್ಯ ಆಗುತ್ತೆ. ಆರ್ಥಿಕ ಮುಗ್ಗಟ್ಟುಗಳನ್ನು ಎದುರಿಸುವಂಥ ಬಗೆ ಹೇಗೆ ಅಂತ ಚಿಂತೆಯನ್ನು ಮಾಡಿ ಅದರಲ್ಲಿ ಕೂಡ ಅನುಕೂಲವನ್ನು ಕಾಣುವಂತಹ ಸಾಧ್ಯತೆಗಳು, ಮಹೋನ್ನತವಾದಂತಹ ವಿದ್ಯಾಭ್ಯಾಸದ ಕನಸಿಗೆ ನನಸಾಗುವಂತಹ ಸಾಧ್ಯತೆ, ದೇವಿಯ ಆರಾಧನೆಯಿಂದ ಅನುಕೂಲ. ರಾಶಿ ಕುಂಭ, ಸಮಾಧಾನಯುತವಂಥ ಬದುಕನ್ನು ಕಾಣುತ್ತೀರಿ. ಗೃಹ ಕೈಗಾರಿಕೆ ಲಾಭಾಂಶಗಳನ್ನು ತಂದುಕೊಡುತ್ತೆ. ತರಕಾರಿ ಮತ್ತು ಹಣ್ಣು ಹಂಪಲುಗಳು ವ್ಯಾಪಾರಿಗಳಿಗೆ ನೆಮ್ಮದಿ. ಅನೇಕ ದಿನಗಳಿಂದ ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಕರ್ಮದ ಸಾಫಲ್ಯವನ್ನು ಕೂಡ ಕಾಣುವ ಶುಭ ದಿನ. ಮನೆಯಲ್ಲಿ ನೆಮ್ಮದಿಯನ್ನು ಕೂಡ ಕಾಣಲಿದ್ದೀರಿ. ಪ್ರಗತಿಯ ಪದದ ಆಶ್ರಯಕ್ಕೆ ದೇವಿಯ ಆರಾಧನೆ ಅಗತ್ಯ. ಆ ಭಗವತಿ ನಿಮ್ಮನ್ನು ಚೆನ್ನಾಗಿಡಲಿ ಅಂತ ಆಶಿಸ್ತೀನಿ. ಮೀನರಾಶಿ, ಸುಮಧುರ ಕ್ಷಣಗಳನ್ನು ಪಡೆದುಕೊಂಡ ಅನುಭವ, ಮನೆಯಲ್ಲಿ ನೆಮ್ಮದಿ. ಆಲೋಚನೆಯನ್ನು ಮಾಡಿ ಅನೇಕ ದಿನಗಳಿಂದ ಯೋಚನೆಯನ್ನು ಮಾಡ್ತಾ ಇರ್ತಕ್ಕಂಥ ಕರ್ಮದ ಸಾಫಲ್ಯ ಈ ದಿನ ಲಭ್ಯವಾಗಲಿದೆ. ದೂರದ ಪ್ರಯಾಣವೂ ಕೂಡ ಮಾಡಲಿದ್ದೀರಿ. ಮಿತ್ರರ ಸಹಾಯ ಮನಸ್ಸಿಗೆ ಮುದವನ್ನು ಕೊಡುತ್ತೆ. ಎಷ್ಟೋ ದಿನಗಳಿಂದ ಪ್ರಯತ್ನಪಟ್ಟು ಆಗದಿರುವಂತಹ ಕೆಲಸವನ್ನು ಕೂಡ ಸಮಾಧಾನಯುತವಾಗಿ ಬಗೆಹರಿಸಿಕೊಂಡಂತಹ ಸಮಾಧಾನ. ಪ್ರಗತಿಯ ಪಥಕ್ಕೆ ಕುಲದೇವರ ಆರಾಧನೆ ಅಗತ್ಯ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಜಾತಕ ಅಭಿಯಾನ ಮತ್ತು ಪರಿಹಾರ ಪತ್ರ ಅನ್ನುವಂಥ ಯೋಜನೆ ನಿಮಗಾಗಿ ಆರಂಭವಾಗಿದೆ. ಜನ್ಮ ದಿನಾಂಕವನ್ನು ಕೊಟ್ಟರೆ ಪರಾಮರ್ಶೆ ಮಾಡಿದಂಥ ಜಾತಕವನ್ನು ಹಾಗೆ ಜನ್ಮ ದಿನಾಂಕ ಇಲ್ಲದವರಿಗೆ ಪರಿಹಾರ ಪತ್ರವನ್ನು ಕೂಡ ಕಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅಗತ್ಯವಿದ್ದಲ್ಲಿ ಇದನ್ನು ಖಂಡಿತ ಬಳಸ್ಕೊಳ್ಳಿ ಎನ್ನುವಂಥ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಪ್ರತಿ ಶುಕ್ರವಾರ ಶಿವಮೊಗ್ಗ ನಗರದಲ್ಲಿ ನಾನು ಲಭ್ಯ ಇರ್ತೀನಿ. ಅಗತ್ಯವಿದ್ದಲ್ಲಿ ಬಳಸ್ಕೊಳ್ಳಿ ಎನ್ನುವಂಥ ಕರೆಯನ್ನು ನೀಡುತ್ತಾ ಈ ದಿನದ ಸಂಚಿಕೆ ನಾನು ಮುಗಿಸ್ತೀನಿ. ನಾಳೆ ಇನ್ನೊಂದು ಅದ್ಭುತವಾದ ಪೂಜಾ ರಹಸ್ಯ ನಿಮಗಾಗಿ ಕಾಯ್ತಾ ಇರುತ್ತೆ. ಪ್ರತಿದಿನ ಭಗವಂತನ ಪೂಜೆ ಮಾಡಿ ನೆಮ್ಮದಿಯ ಬದುಕು ನಿಮ್ಮದಾಗಲಿ ಎನ್ನುವಂತಹ ಸದಾಶಿಷವನ್ನು ವ್ಯಕ್ತಪಡಿಸುತ್ತಾ ನಾನು ಹೋಗ್ಬಿಟ್ಟು ಬರ್ತೀನಿ. ನೀವು ಚೆನ್ನಾಗಿರಿ. ಲೋಕ ಸಮಸ್ತ ಸುಖಿನ ಬಂತು. ನಮಸ್ಕಾರ.